ಸ್ವಲ್ಪ ಜಾಗ ಬಿಡ್ತೀರಾ? ನಮಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ. ಆರ್ನ್ ಮಾಡ್ಕೊ ಹೋಗ್ಬಿಡೋಣ. भैया क्यों ज़्यादा टाइम हो गया? I go watch and come. Just few seconds. इतना टाइम हो गया. ये 3 places ನೋಡೋಕ್ಕಾಗಲ್ಲ. ನನ್ನ ಭಾಷೆ ನಿಮ್ಗೆ ಅರ್ಥ ಆಗಲ್ಲ. ಡಬಲ್ ಡೆಕ್ಕರ್ಗೆ ಹೋಗಿ ಅಲ್ಲಿಂದ ಬ್ಲೂ ಲೋಗನ್ಗೆ ಹೋಗೋಣ. ಇವತ್ತೆಷ್ಟು ಹ್ಯಾಪಿ ಜರ್ನಿ. ಆದರೆ ಎಷ್ಟಾಗುತ್ತೋ ಗೊತ್ತಿಲ್ಲ. ನಾವೇನೋ ಅಂದ್ಕೊತೀವಿ ಬೇಗ ಕವರ್ ಮಾಡಿಬಿಡ್ಬೋದು ಅಂತ. ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಅಂದ್ಕೊಂಡಂಗೆ ಕವರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಪರಿಸ್ಥಿತಿ, ಇಲ್ಲಿನ ಏನು ವಾತಾವರಣ ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ಸಹಜ. ನಮಗೆ 2 ಗಂಟೆಗೆ ಕೋಲ್ಡ್ ಶುರುವಾಗ್ಬಿಡುತ್ತೆ. ಹೌದು, ತುಂಬ ಕೋಲ್ಡ್ ಆಗುತ್ತೆ. 2 ಗಂಟೆ ಮೇಲೆ ರೈಡ್ ಮಾಡೋಂಥ ಇಂಟ್ರೆಸ್ಟೇ ಇರಲ್ಲ. ಆದ್ರೂ ನಾವು ಪ್ಲೇಸಸ್ ಕವರ್ ಮಾಡೋಕ್ಕೋಸ್ಕರ ಆಗಿ ನಾವು ಹೊಡಿತಾನೆ ಇದ್ದೀವಿ, ತುಂಬ ಓಡಿಸ್ತಾ ಇದ್ದೀವಿ. ಈ ರೀತಿಯ ಸುಂದರವಾದ ಜಾಗಕ್ಕೆ ಬಂದಾಗ ಗೋಪುರ ಹಾಕೊಳ್ದೇ ಇರೋಕ್ಕೆ ಮನಸ್ಸೇ ಆಗಲ್ಲ ಗುರು. ಗೋಪುರ ಹಾಕೋಬಾರ್ದು ಅಂತಲೇ ಇದ್ದೆ. ಯಾಕಂತಂದರೆ ಗೋಪುರ ಹಾಕೊಂಡ್ರೆ ರೈಡ್ ನಿಧಾನ ಆಗುತ್ತೆ. ನಾವು ಕವರ್ ಮಾಡಬೇಕಾಗಿರೋ ಜಾಗಗಳನ್ನ ಕವರ್ ಮಾಡೋದಕ್ಕಾಗಲ್ಲ ಬೇಗ. ಸುಮ್ಮನೆ ಲೇಟ್ ಆಗಬಾರ್ದು ನನ್ನಿಂದ ಅಂತ ನಾನು ಗೋಪುರ ಹಾಕೊತಾ ಇರಲಿಲ್ಲ. ಆ್ಯಕ್ಚುಲಿ ಈ ಜಾಗಗಳು ನನ್ನ ಗೋಪುರ ಹಾಕೊಳ್ಳೋ ಥರ ಅಚ್ಚುಗೇಳಿಸುತ್ತೆ. ನಿಂತು ಹೋಗೋ ಜಾಗ. ಬನ್ನಿ ನಾವು ಕೂಡ ನಿಂತು ಹೋಗೋಣ. ಎಲ್ಲರೂ ನಿಂತು ಫೋಟೋ ತೊಗೊಂಡು ಹೋಗ್ತಾ ಇದ್ದಾರೆ, ನಾವು ಹೋಗೋಣ. ಈ ಜಾಗದಲ್ಲಿ ಗೋಪುರ ಹಾಕ್ಕೊಂಡಿಲ್ಲ ಅಂದರೆ ನಾನು ಇಲ್ಲಿ ಬಂದಿದ್ದು ವೇಸ್ಟ್ ಗುರು. ನೋಡ್ತಾ ಇದ್ದೀರಾ ಮೋಡದ ಮೇಲಿದ್ದೀವಿ ನಾವು. ಮೋಡದ ಮೇಲೆ ಇದ್ದೀವಲ್ಲ ಗುರು ನಾವು. ಇಲ್ಲಿಲ್ಲ ಮೋಡ, ಅಲ್ಲಿದೆ. ಸಾಕಾದ ಕಾಣುತ್ತೆ ಗುರು ಜಾಗ. ಗೋಪುರದಲ್ಲಿ ಅಷ್ಟೊಂದು ಜಸ್ಟಿಸ್ ಮಾಡಲ್ಲ ನಿಮಗೆ. ಇಲ್ಲಿ ಸರಿಯಾಗಿ ನೀವು ನೋಡ್ಬೋದು. ಹೇಗಿದೆ ಜಾಗ? ಆ್ಯಕ್ಚುಲಿ ಪ್ಲ್ಯಾನಲ್ಲಿದೆ, ಬೆಟ್ಟದ ಮೇಲೆ ಮೋಡ ಬರುತ್ತೆ, ಆ ಒಂದು ಹತ್ತಿರದ ಜಾಗಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ ಎಷ್ಟು ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಮೊದಲು ಇದನ್ನು ಮುಗಿಸೋಣ. ಬೆಟ್ಟದ ಮೇಲೆ ಮೋಡದ ಹತ್ರ ಹೋಗೋ ಪ್ಲ್ಯಾನ್ ಇದೆ. ಅದೆಷ್ಟು ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಮೊದಲು ಇದನ್ನು ಮುಗಿಸೋಣ. ನಾವು ಅಂದ್ಕೊಂಡಿದ್ದನ್ನ ನಾವು ಕವರ್ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಇದನ್ನು ಮುಗಿಸೋಣ ಫಸ್ಟು. ಯಾಕಂದರೆ ಇಲ್ಲಿನ ರಸ್ತೆಗಳು, ಇಲ್ಲಿನ ಕ್ಲೈಮೇಟು 2 ಗಂಟೆ 3 ಗಂಟೆಗೆ ಚೇಂಜ್ ಆಗ್ಬಿಡುತ್ತಲ್ಲ. ನಮ್ಗೆ ಹೋಗೋಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು. ಸಿಕ್ಕಾಬಿಟ್ಟೆ ಚಳಿ ಬೇರೆ, ಗಾಡಿ ಓಡ್ಸೋಕ್ಕಾಗಲ್ಲ. ಗಾಡಿನ ಹಿಡ್ಕೊಳಕ್ಕೆ ಶಕ್ತಿ ಇರಲ್ಲ ನಿಮಗೆ, ಅಷ್ಟೊಂದು ಚಳಿ ಇರುತ್ತೆ. ಬಣ್ಣ ಹೊಡ್ಕೊಳ್ಳೋಣ. ಮತ್ತು ಚಿಕ್ಕ ರೋಡ್ಗಳು, ಈ ರೋಡ್ಗಳಲ್ಲಿ ಸ್ವಲ್ಪ ಕಷ್ಟ. रिवर्स थोड़ा रिवर्स. और रिवर्स ಹೋಗ್ತಾರೆ, ನೀವು ರಿವರ್ಸ್ ಹೋಗು. ರಿವರ್ಸ್. थोड़ा ಗುರು. ಇಲ್ಲೆಲ್ಲ ಕುಳ್ಕೆ ಇರ್ತಾರೆ, ವೈಟ್ಗೆ ಇರ್ತಾರೆ.
ಹೆಂಗೆ ಅಂತಂದರೆ ಇಲ್ಲಿ ಯಾರು ನನಗೆ 5-5.5 ಅಡಿ ಮೇಲೆ ಕಾಣಲೇ ಇಲ್ಲ. ನಾವೇ ಇಟ್ಕೂರು ಹೋಲ್ಸ್ಕೊಂಡ್ರೆ ಎಲ್ಲ ಕುಳ್ಳನೆ. ಹುಡುಗಿರು ಸಕ್ಕದಾಗಿರ್ತಾರೆ, ವೈಟ್ಗಿರ್ತಾರೆ. ಕುಳ್ಳಿರೋ ಆದರೆ ನಂಗೆ ಇಷ್ಟ ಆಗಲ್ಲ. ಮೇಡಮ್ Karam, Karmi, up. Niche, ऊपर, up. नीचे नीचे Niche, ऊपर. नहीं है Karam, Karmi, गरम है Karam. ಮೇಡಮ್ Karam. ಹೌ ಮೆನಿ ಸ್ಟೆಪ್ಸ್ ನೀಚೆ? 3,500. 3000 3000 400 3400 ಸ್ಟೆಪ್ಸ್ನ 3,000. 3000 3,500. 500 Niche, hello. 3,500 Niche, come back, ऊपर. ಇಲ್ಲಿ ಇಷ್ಟು ಜಾಗಗಳಿದೆ ನೋಡಿ. ಅದು ನ್ಯಾಚುರಲ್ ಆಗಿ ಅದಾಗದೆ ಸೃಷ್ಟಿ ಮಾಡ್ಕೊಂಡಿದೆ ಬ್ರಿಡ್ಜು. ಬ್ಯಾಂಬೂ ಬ್ರಿಡ್ಜ್, ಅದು ಲಾಂಗೆಸ್ಟ್ ಸಿಂಗಲ್ ಡೆಕ್ಕರ್ ಬ್ರಿಡ್ಜು. ಈ ಥರದೊಂದು ಜಾಗ ಇದೆಯಂತೆ. ಅದಾದ ನಂತರ ಇವು ಬರ್ತಾನೆ ನೋಡ್ಕೊಬಂದ್ಬಿಟ್ವಲ್ಲ, ಇಲ್ಲಿ ಫಾಲ್ಸ್ ಎಲ್ಲ ಇದೆ ನೋಡೋಣ. ಈಗ ಬನ್ನಿ, ಇಲ್ಲೇ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ಮ್ಯಾಗಿ ಅಷ್ಟೇ ಗುರು ಸಿಗೋದು. ಇವನು ಎಷ್ಟು ಕೊಡ್ತಾನೆ ಅಷ್ಟೇ ತಿನ್ಕೋಬೇಕು, ಅಷ್ಟೇ ಅವ್ನು ಕೊಡೋದು. ಅಲ್ಲಿ ನೋಡಿ ಅಷ್ಟೇ, ಅದೊಂದು ಸೌಟ್ ಹಾಕ್ತಾನೆ. ಆ ಸೌಟ್ ಏನಕ್ಕೂ ಇಟ್ಕಲ್ಲ ನಮಗೆ ಗುರು. ಬೆಳಗ್ಗೆ ಮ್ಯಾಗಿ ತಿಂತಾ ಇದೀವಲ್ಲ ಗುರು. ಅದು 6 ರೂಪಾಯಿ ಮ್ಯಾಗಿಗೆ 60 ರೂಪಾಯಿ. ನಾನು ಮ್ಯಾಗಿನೇ ತಿನ್ನಲ್ಲ, ಅದರಲ್ಲೂ ಬೆಳಗ್ಗೆ ತಿಂತಾ ಇದ್ದೀನಿ. ಏನೋ ಒಂದು ತಿನ್ಕೊ ಹೋಗ್ಬೇಕಲ್ಲ ಗುರು. ಇಲ್ಲಿ ಇನ್ನೇನು ಸಿಗಲ್ಲ. ಇಲ್ಲಿ ಏನು ಸಿಗುತ್ತೋ ಅದನ್ನು ತಿನ್ಕೊ ಹೋಗ್ಬೇಕು. Hello. Maggie. ಯಾ ಇವ್ರೇನೋ ಹೇಳ್ತಿದ್ರಲ್ಲ ಅದನ್ನ ಹೇಳಕ್ಕೆ ಹೇಳಿ. अभी क्या बोल दिया उसको बोलो. मैंने बोला ये जो छार है सिंगल डेकर तक जा पाएंगे, फिर भी थोड़ा मुश्किल होगा, और डबल डेकर जाएगा ज्यादा मुश्किल होगा. मेरा तो विश्वास नहीं हो रहा है जो सर जा पाएगा. देखेंगे, मेरे को भी पता नहीं. हाँ, ಏನ್ ಹೇಳ್ತೀರಾ ಸರ್? ಚಾಲೆಂಜ್ ಆಗ್ತವ್ರೆ. ಚಾಲೆಂಜ್ ಅವ್ರು ಹೇಳ್ತಾ ಇದಾರೆ ಅಕ್ಸೆಪ್ಟ್ ಮಾಡ್ತೀರಾ? ನಡೆಯಕ್ ಆಗಲ್ಲ ಅಂತ. ಹೌದು. ಓಕೆ, ಈಗ ಮಾತಾಡೋದು ಬೇಡ, ಬರ್ತಾ ಮಾತಾಡೋದು. ನಡ್ ತೋರಿಸ್ತೀನಿ. ಕೊನೆವರೆಗೂ ಹೋಗ್ತೀರಾ? चैलेंज एक्सेप्ट. ನೋಡೋಣ 3500 ಮೆಟ್ಲನ್ನು ಇಳಿತೀರಾ? ನೋಡೋಣ. चैलेंज एक्सेप्ट ಯಾಕೆ ಈಗ ಅಕ್ಸೆಪ್ಟ್ ಮಾಡಿ ನೋಡೋಣ. ये छोटो 3500 स्टेप्स है. नीचे ऊपर आएगा ना. ಆರಾಮ್ಸೆ ಬನ್ನಿ ಸ್ನೇಹಿತರೆ. ಈಗ ನಮಗೆ ಇರುವಂಥ ಒಂದು ಉತ್ಸಾಹದಲ್ಲಿ ಈ 3000 ಮೆಟ್ಲನ್ನು ಇಳಿದು ಆ ಒಂದು ತೋರಿಸಿ ಸರ್, ಇವೆಲ್ಲ ನೋಡೋವಂಥ ಒಂದು ಉತ್ಸಾಹ ಈಗಿದೆ. ಬರುವಾಗ ಈ ಉತ್ಸಾಹ ಇರುತ್ತಾ ಇಲ್ವೋ ಗೊತ್ತಿಲ್ಲ, ಈಗಂತೂ ಉತ್ಸಾಹ ಇದೆ. ಬನ್ನಿ. ಮತ್ತು ಈ ರೋಡ್ ಇದೆಯಲ್ಲ, ಇದನ್ನು ಕರೆಕ್ಟಾಗಿ ನೋಡ್ಕೊಬನ್ನಿ. ಇಲ್ಲ ಅಂದರೆ ನೆನ್ನೆ ಹೋಗಿದ್ವಲ್ಲ ಫಾಲ್ಸು, ಅಲ್ಲಿಗೆ ಹೋಗ್ಬಿಡ್ತೀವಿ. ಇಲ್ಲಿ ರಸ್ತೆಗಳು ಬೇಜಾನಿದ್ದಾವೆ, ಹಿಂಗೂ ಇದೆ ಹಂಗೂ ಇದೆ. ಎಲ್ಗೋಗ್ಬೇಕು ಅಂತ ಗೊತ್ತಿಲ್ಲ. ಅಕಸ್ಮಾತ್ ಕೇಳಿದ್ರೆ ಗೈಡ್ ತಗೊಳ್ಳಿ ಅಂತಾನೆ. ಇವತ್ತೇನಾದ್ರು ದಾರಿ ತಪ್ಪಿಡ್ತೀವ ಅಂತ. ದಾರಿ ತಪ್ಪುರ ಅದೇ ಲಾಡ್ಜ್. ನೋ ಪಾಪು, ಡಬಲ್ ಡೆಕ್ಕರ್ ಜಾನಾ? ದಿಸ್ ರೋಡ್ ಡಬಲ್ ಡೆಕ್ಕರ್? ಹಾಂ, ಡಬಲ್ ಡೆಕ್ಕರ್. ಎಸ್ ಸರ್. ಪಾಪಗಳು ಸುಳ್ಳು ಹೇಳಲ್ಲ, ಮಕ್ಕಳು ದೇವರಿದ್ದಂತೆ. ಸರ್ 20 ರೂಪೀಸು ಅಲ್ಲಿ 30 ರೂಪೀಸು, 10 ರೂಪಾಯಿ ಮೋಸ ಹೋದ್ರಲ್ಲ. ಚಿಕ್ಕ ಹುಡುಗಿ ಮೋಸ ಮಾಡಲ್ಲ ಸರ್. ಸರ್ ಚಿಕ್ಕ ಮಕ್ಕಳು ಯಾರು ಸರ್? ಅವರು ದೇವರು ಸರ್. ಅವ್ರು ಮೋಸ ಮಾಡ್ತಾರಾ? ಮಾಡಲ್ಲ. ನೀವು ಮೇಲುಗಡೆ 30 ರೂಪಾಯಿ, ಇಲ್ಲಿ 20 ರೂಪಾಯಿ. ಕೆಳಗೆ ಹೋದ್ರೆ ಇನ್ನೊಂದು 10 ರೂಪಾಯಿಗೂ ಸಿಗ್ಬೋದೇನೋ. ಇವನು ಇದನ್ನಲ್ಲ, ಇವನು ಗೈಡು. ಹಾಯ್, ವಾಟ್ಸ್ ಯುವರ್ ನೇಮ್? ಪೈಲ್ವಾನ್. ಬೆರ್ನಾಮ್. ಪೈಲ್ವಾನ್ ಥರ ಇದ್ದ, ಅದಕ್ಕೆ ಪೈಲ್ವಾನ್ ಅನ್ಕೋಬಿಟ್ಟೆ. ಈ ಅಂಗಡಿಗಳೆಲ್ಲ ನೋಡ್ಕೊಳ್ಳೋಣ ಗುರು. ಬರ್ತಾ ಆ ಕಡೆಯಿಂದ ಇವೆಲ್ಲ ಸಿಗ್ಬೇಕು ನಮಗೆ, ಇಲ್ಲಾಂದರೆ ದಾರಿ ತಪ್ಪಿದ್ದೀವಿ ಅಂತ ಅರ್ಥ. ಈ ರೀತಿ ಮೆಟ್ಟಿಲುಗಳು ಅಲ್ಲಲ್ಲಿ ಈ ರೀತಿ ಕಡ್ದಾಗಿರ್ತವೆ, ಹುಷಾರು.
എടുത്തോണ്ട് നടക്കാൻ പറ്റത്തില്ല രാകേഷ്. ಹಾಂ ನಾವು ಅಲ್ಲಿ ನೋಡಿದ್ವಲ್ಲ ಬರ್ತಾ ಮೋಡಗಳು, ಅದೇ ರೀತಿಯಾದ ಮೋಡಗಳು ಇಲ್ಲೂ ಕೂಡ ಇದ್ದಾವೆ ಬೆಟ್ಟದ ಕೆಳಗೆ. ಅಂದರೆ ಈ ಬೆಟ್ಟ ಸಮುದ್ರ ಮಟ್ಟದಿಂದ ಒಂದು 3000-4000 ಅಡಿ ಎತ್ತರ ಇರುತ್ತೆ. ಇಲ್ಲಿಗೆ ವಿದ್ಯುತ್ನ ವ್ಯವಸ್ಥೆ ಹೇಗಿದೆ ಅಂದರೆ ಸೋಲಾರ್ ಲೈಟ್ ನೋಡಿ, ಅಲ್ಲೆಲ್ಲ ಸೋಲಾರ್ ಲೈಟ್ ಇದೆ. ರಾತ್ರಿ ಆನ್ ಆಗುತ್ತೆ, ಬೆಳಗಿಂದ ಸಾಯಂಕಾಲ ತನಕ ಚಾರ್ಜ್ ಆಗ್ತಾ ಇರುತ್ತೆ. ಸೂರ್ಯ ಇದ್ದರೆ, ಇರಲಿಲ್ಲ ಅಂದ್ರೆ ಕಮ್ಮಿ ಪ್ರಮಾಣದಲ್ಲಿ ಚಾರ್ಜ್ ಆಗಿರುತ್ತೆ. ಬೇಬಿ आराम से जाएंगे, नीचे जाएगा तो अच्छा रहेगा. उधर ब्रिज रहेगा, उस ब्रिज में खेल सकता है. खेल सकते हैं, खेल सकते हैं. कम जाओ जाओ, कर लेंगे. स्ट्रांग, वेरी गुड, वेरी गुड. ಆ ಮಗು ಬರೋಲ್ಲ ಅಂತ ಕೂತ್ಬಿಟ್ಟಿದ್ಲು. ಅವ್ರ ತಾತ ಬೊಮ್ಮ ಹಂಗೆ ಹಿಂಗೆ, ತಾತನ ಯಾರೋ ಇರ್ಬೋದು, ಬಾ ಪುಟಿ ಅಂತ ಕರೆದು ಬರ್ತಾವಳೀಗ. ನಾನು ಕರೆದೆ, ಬರ್ತಾವಳೆ ನೋಡಿ. ಲಾಂಗೆಸ್ಟ್ ಸಿಂಗಲ್ ಡೆಕ್ಕರ್ ಬ್ರಿಡ್ಜ್, 3 minutes ಓನ್ಲಿ. ನಾವು ನೋಡಬೇಕಾಗಿರೋ 3 ಜಾಗದಲ್ಲಿ ಒಂದು ಜಾಗ ಸಿಕ್ತು. ನಾವು ನೋಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಬಂದಿದ್ದು ಸಿಂಗಲ್ ಡೆಕ್ಕರ್ ಬ್ರಿಡ್ಜು, ಡಬಲ್ ಡೆಕ್ಕರ್ ಬ್ರಿಡ್ಜು, ಅದಾದ ನಂತರ ಬ್ಲೂ ಲಗೋನ್ ಅಂದ್ಬಿಟ್ಟು ಏನೋ ಒಂದು ಪ್ಲೇಸ್ ಇದೆ, ಆ ಒಂದು ಜಾಗ. ನಮ್ಮ ಸ್ನೇಹಿತರು ಇನ್ನೂ ಅಲ್ಲಿ ಬರ್ತಾ ಇದ್ದಾರೆ. ಅದು ರಿಸ್ಟ್ರಿಕ್ಟೆಡ್ ಏರಿಯಾ, ಅಲ್ಲಿಗೆ ಹೋಗ್ಬಾರ್ದಂತೆ. ನೋಡಿ ಬೆಟ್ಟ ಹೇಗಿದೆ ಗುರು, ಚೆನ್ನಾಗಿದೆ ಅಲ್ಲ. ನಾವು ಬಂದಿದ್ದ ದಿನದಿಂದ ಇಲ್ಲಿವರೆಗೂ ಸೆಕೆ ಆಗ್ತಿದೆಯಪ್ಪ ಅಂತಂದರೆ ಇವತ್ತೇ. ಅದು ಮೈಯೊಳಗೆಲ್ಲ ಬೆವರ್ತಾ ಇದ್ದೀನಿ ಅಂದರೆ ಅದು ಇವತ್ತೇ. ಚೆನ್ನಾಗಿದೆ ಮರ. ಸರ್, ಬ್ರಿಡ್ಜ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಆದರೆ ಟ್ರಾಫಿಕ್ ಜಾಮ್ ಇರೋ ಕಾರಣ ನಾವು ಇಲ್ಲೇ ನಿಲ್ಲಬೇಕಾಗುತ್ತೆ. ಸ್ಲೋ ಮೂವಿಂಗ್ ಟ್ರಾಫಿಕ್ ಜಾಮ್ ಇದೆ, ಸ್ವಲ್ಪ ನಾವು ನಿಧಾನಿಸಿ ಹೋಗಬೇಕಾಗತ್ತೆ. ಖಂಡಿತ ಹೋಗೋಣ, ನಿಧಾನಿಸಿ. ಹೆಚ್ಚಿಗೆ ಇರೋದ್ರಿಂದ ಬ್ರಿಡ್ಜು ತುಂಬ ಚೆನ್ನಾಗಿದೆ ಅಂತ ಕಾಣಿಸ್ತಾ ಇದೆ. ನೋಡೋಣ ಹತ್ರ ಹೋಗಿ. ಸರ್ ಹೋಗೋಣ. ಅಲ್ಲೂ ಒಂದು ಬ್ರಿಡ್ಜ್ ಇದೆ ಸರ್. ಅಲ್ಲೊಂದು ಬ್ರಿಡ್ಜ್ ಇದೆ, ಇಲ್ಲೊಂದು ಬ್ರಿಡ್ಜ್ ಇದೆ. ಈ ಬ್ರಿಡ್ಜೆಲ್ಲ ಏನು ಮಾನವ ನಿರ್ಮಿತ ಬ್ರಿಡ್ಜ್ ಅಲ್ಲ, ಈ ರೀತಿಯ ಒಂದು ಮರದಿಂದ ತಾನೇ ಸೃಷ್ಟಿ ಮಾಡಿಕೊಂಡಿರುವ ಬ್ರಿಡ್ಜ್ ಇದು. ಸ್ವಲ್ಪ ಜಾಗ ಬಿಡ್ತೀರಾ? ನಮಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ. ಆರ್ನ್ ಮಾಡ್ಕೊ ಹೋಗ್ಬಿಡೋಣ. भैया क्यों ज़्यादा टाइम हो गया? I go watch and come. Just few seconds. इतना टाइम हो गया, ये 3 places ನೋಡೋಕ್ಕಾಗಲ್ಲ. ನನ್ನ ಭಾಷೆ ನಿಮ್ಗೆ ಅರ್ಥ ಆಗಲ್ಲ. ಅಲ್ಲ ಕೆಳಗಡೆ ಹೇಳಿಗೆ ಹಂಗೆ ಆ ಕಡೆಯಿಂದ ಆ ಕಡೆ ಎಕ್ಸಿಟ್ ಹೋಗ್ಬಿಡೋದು. ಆ ಹುಡುಗಿರಂತೂ ಬರೋದು ಇದೇ ಇಲ್ಲ ಗುರು. ನಾನಾದರೂ ತಾಳ್ಮೆ ತೊಗೊಂಡಿದ್ದೀನಿ ಅಲ್ವಾ? ತಾಳ್ಮೆ ತುಂಬ ಪ್ರಮುಖವಾದ ಅಸ್ತ್ರ. ಕೋಪ ಒಂದು ಅಸ್ತ್ರವಲ್ಲ, ತಾಳ್ಮೆಯೇ ಅದರ ವಿರುದ್ಧಾಸ್ತ್ರ.
ಹಂಗಾಗಿ ನಾನು ಸ್ವಲ್ಪ ತಾಳ್ಮೆ ತೊಗೊಂಡಿದ್ದೀನಿ, ಇಲ್ಲಾಂದರೆ ಹುಡುಗಿರ ಕತೆ ಏನಾಗ್ತಿತ್ತೋ ಗೊತ್ತಿಲ್ಲ. ಇಂಗ್ಲೀಷಲ್ಲೇ ಕೊಂದ್ಬಿಟ್ರಲ್ಲ ಅವ್ರನ್ನ. ಹಾಂ ಇಲ್ಲ ಸರ್, ಹಂಗೆ ಹೋಗಿ ಹಂಗೆ ಬರ್ಬೋದು, ಹಂಗೆ ಬಂದು ಹಂಗೆ ಬರ್ಬೋದು ಅನ್ಸುತ್ತೆ. ಮರದ್ಮೇಲೆ ಬರಲ್ವಲ್ಲ ಅವರು, ಅಲ್ಲೊಂದು ಮರ ಐತಲ್ಲ, ಆ ಮರದ್ಮೇಲೆ ಬರಲ್ಲ ಅವರು. ಈಗ ನಾವು ಹಿಂಗೆ ಇಲ್ಲಿಂದ ಹೋಗಿ ಅಲ್ಲಿಂದ ಬಂದ್ಬಿಡೋಣ. ಹಾಂ, ಆ ಹುಡುಗಿ ಅಲ್ಲೇ ಸಿಗ್ತಾಳೆ, ಅಲ್ಲೇ ಮಾಡ್ತೀನಿ ಬನ್ನಿ ಅವಳಿಗೆ. ಆ ಕಡೆಯಿಂದ ಬರ್ತೀವಿ, ಸರ್ಪ್ರೈಸ್ ಗಿಫ್ಟ್ ಅವಾಗೆಲ್ಲ. ನಾವೀಗ ಹಂಗೆ ಬರೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಪ್ರಯತ್ನ ಅಂತೂ ಮಾಡ್ತೀವಿ. ಅಲ್ಲಿ ಜಾಗ ಇದ್ದರೆ ಬರ್ತೀವಿ. ಹಾಂ, ಸ್ಟೆಪ್ಸ್ ಹಾಕೋ ನಡಿಯಪ್ಪ ದೇವ್ರು. ಎಲ್ಲಿ ಎಲ್ಲಾಕವ್ರೆ? ಹಾಂ, ಇಲ್ಲಿಂದ ಹೋಗ್ತೀವಿ. ಆ ಹುಡುಗಿಗೆ ಸರ್ಪ್ರೈಸು, ಜಾಗ ಬಿಡೆ ಅಂದರೆ ಬಿಡಲಿಲ್ಲ. मैडम क्यों मैडम ज़्यादा टाइम वेस्ट? ओके यू फोटोशूट डन? Yeah. ओके, अच्छा प्लेस है, अच्छा प्लेस है. अच्छा प्लेस है. योर नेम? Aparna. अपर्णा, वेयर आर यू? Kerala. केरला में? आई एम कर्नाटका. ए ब्यूटीफुल प्लेस ना. हाँ बन रहे. You go that side and come this side. I'm not going that side. I'm going through this end. This side? This side. No. ഇയാളെ ഇവിടെ നിന്നാ വരുന്നേ? അതവൾ കൊടുക്കും. ആ എനിക്കിതാ. ಎಲ್ರಿಗೂ ಒಂದು ದಾರಿ ಆದರೆ ನಮಗೆ ಬೇರೆ ದಾರಿ. ಎಲ್ಲರೂ ಬರೋ ದಾರಿಲಿ ನಾವು ಬರೋಲ್ಲ, ನಾವು ಅದೇ ದಾರಿಲಿ ಹೋದರೆ ನಮಗೆ ವ್ಯಾಲ್ಯೂ ಇರಲ್ಲ. ಈಗ ಅಲ್ಲಿದ್ದವರೆಲ್ಲ ನೋಡ್ತಾರೆ ನೀನು ಹೆಂಗೆ ಬಂದೆ ಇಲ್ಲಿಗೆ ಅಂತ. ಸ್ವಲ್ಪ ಕಷ್ಟಪಟ್ಟೆ ಗುರು, ನೀನು ಹಂಗೆ ಕಷ್ಟಪಟ್ಟು ಬಾ, ಬರ್ತೀಯ ಇಲ್ಲಿಗೆ. ರಾಂಗ್ ರೂಟಲ್ಲಿ ಬರ್ತಾಯಿದ್ದೀನಿ ಅಂತ ಅನ್ಬೇಡ. ನೀನು ದಾರಿ ಬಿಟ್ಟಿದ್ರೆ ನಾನು ರಾಂಗ್ ರೂಟಲ್ಲಿ ಬರ್ತಾನೆ ಇರಲಿಲ್ಲ. दूसरी साइड भाई उधर से गाना बजा के रील्स बनाने लग जाए तो आपा बना लेंगे. ಹಾಂ ನೋಡಿ, ಇದು ಚಿಕ್ಕದಾದ ಪ್ರಕೃತಿ ನಿರ್ಮಿತ ಬ್ರಿಡ್ಜ್, ಸೇತುವೆ. ಇದು ಚಿಕ್ಕದು, ನಾವು ಮುಂದೆ ಹೋಗ್ತೀವಲ್ಲ ಡಬಲ್ ಡೆಕ್ಕರ್, ಅದು ದೊಡ್ಡದು.